ಕೋಡಿ ಹರಿತು. ಅದು ಯಾವುದಕ್ಕೂ ಜನ ಸೊಪ್ಪಾಗಲಿಲ್ಲ. ಭಾವನಾತ್ಮಕ ವಿಚಾರಕ್ಕೆ ಗೌರವ ಕೊಡಲಿಲ್ಲ. ಅಭಿವೃದ್ಧಿಗೆ ಕೆಲಸಕ್ಕೆ ಇವತ್ತು ಜನ ಮನ್ನಣೆ ಕೊಟ್ಟಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಅಭಿವೃದ್ಧಿ ಮಂತ್ರ ಇವತ್ತು ಇಲ್ಲಿ ವರ್ಕೌಟ್ ಆಗಿದೆ. ನಾನು ಮೊದಲೇ ಹೇಳಿದೆ, ಇದು ಏನು ದೇವೇಗೌಡರು ಕುಮಾರಸ್ವಾಮಿ ಅವರ ಕುಟುಂಬದ ಹೋರಾಟ ಇವಾಗ ರಾಜ್ಯದ ಜನ, ತಾಲೂಕಿನ ಜನ ಅಂತ್ಯಗೊಳಿಸಿದ್ದಾರೆ. ಹೌದು, ಈಗೇನೆಂದರೆ ಎರಡು ಟೀಮ್ ಸೇರ್ಕೊಂಡಿವಿ ಇಲ್ಲಿ. ನಂದೊಂದು ಟೀಮು, ಕಾಂಗ್ರೆಸ್ ಒಂದು ಟೀಮು, ಎರಡು ಟೀಮು ಜೊತೆ ಸೇರ್ಕೊಂಡಾಗಿ ನನ್ನದೇ ಆದಂಥ ಏನು ನನ್ನನ್ನು ಬೆಂಬಲಿಸ್ತಾ ಬಂದಂಥ ಜನ ಕಾಂಗ್ರೆಸ್ನವ್ರು ಒಟ್ಟಿಗೆ ಆದಾಗಲಿ ಇವಾಗ ಲೀಡ್ ಜಾಸ್ತಿ ಆಗಲಿಕ್ಕೆ ಅವಕಾಶ ಆಯಿತು. ಹಾಗಾಗಿ ಈ ಚುನಾವಣೆ ಸ್ಪಷ್ಟವಾಗಿ ನನಗೆ ಗೊತ್ತಿತ್ತು. ನಾನು ಮುಖ್ಯಮಂತ್ರಿಗಳಿಗೆ ನಾನು ಹೇಳೇ ಬಂದಿದ್ದೆ, ಸರ್ 30,000ಗಿಂತ ಹೆಚ್ಚಿಗೆ ಲೀಡಲ್ಲಿ ಗೆಲ್ಲಬೇಕು ನಾನು ಅಂತ. ಸ್ವಲ್ಪ ವ್ಯತ್ಯಾಸ ಆಗಿರುತ್ತೆ, ಪರವಾಗಿಲ್ಲ. ಗೆಲುವಿನ ಇಲ್ಲ, ಅದು ಅದರ ಉದ್ದೇಶ ಏನಿತ್ತು ಅಂತಂದರೆ ಅಲ್ಲಿ ನಡೆದಂಥ ಘಟನಾವಳಿಗಳು ಮಾಡ್ದಂಗೆ ಎಮೋಷನಲ್ಲಿ ದೇವೇಗೌಡರು ಮಾಡಿದಂಥ ಭಾಷಣ, ಸುದೀರ್ಘವಾಗಿ ಅವರು ಒಂದು ವಾರ ಹಳ್ಳಿಗೆ ತಿರುಗಿದಂಥದ್ದು, ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು, ಈ ಕುಟುಂಬ ಅದು ಹೋರಾಟದ ಪ್ರಶ್ನೆ ವಿಚಾರ. ಹಾಗಾಗಿ ನನಗೆಲ್ಲ ಒಂದು ಕಡೆ ಆ ಕ್ಷಣಕ್ಕೆ ಹಂಗೆ ಅನ್ನಿಸ್ತು. ಆಮೇಲೆ ನಾನು ನೀಟಾಗಿ ಡೀಟೇಲಾಗಿ ಹೋದೆ, ಬೂತ್ ವೈಸ್ ಲೆಕ್ಕಾಚಾರ ಮಾಡಿದಾಗ ನಾನು 30,000ಗಿಂತ ಹೆಚ್ಚು ಗೆಲುವು ಸಿಗುತ್ತೆ ಅಂತ ಗೊತ್ತಾಯಿತು. ನಾನು ಅದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಹೇಳಿ ಬಂದಿದ್ದೀನಿ. ಏನಾಗಿಲ್ಲ, ಅಂಥ ಪರಿಣಾಮ ಬೀರಲಿಲ್ಲ. ಈಗ ಗೆದ್ದಾಗಿರೋದ್ರಿಂದ ಜಮೀರವರ ಮಾತು ಇಲ್ಲಿ ಏನು ಮುಖ್ಯ ಆಗಲ್ಲ. ಈಗ ಗೆಲುವಿನ ಕ್ರೆಡಿಟು ಕಾಂಗ್ರೆಸ್ ಪಕ್ಷಕ್ಕೆ, ಅದರಲ್ಲೂ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಅದೆಲ್ಲ ಟೀಮ್ಗೆ. ಎಸ್ಪೆಷಲಿ ಡಿ ಕೆ ಸುರೇಶ್ ನನ್ನ ಜೊತೆಯಲ್ಲಿ ಒಬ್ಬ ವ್ಯಕ್ತಿ ನಾನು ಸೋಲಿಸಿದ್ದೆ ಪಾರ್ಲಿಮೆಂಟಲ್ಲಿ. ಆ ವ್ಯಕ್ತಿ ನನ್ನ ಜೊತೆಯಲ್ಲಿ ಚುನಾವಣಾ ಪೂರ್ತಿ ನಿಂತ್ಕೊಂಡ್ರು. ಹಾಗಾಗಿ ಇದೊಂದು ರೀತಿಯ ಸಂಘಟಿತವಾದಂಥ ಹೋರಾಟ. ಜಮೀರ್ ಅವರ ಹೇಳಿಕೆಗೆ ಸಂಬಂಧಪಟ್ಟಂಗೆ ಒತ್ತಿ ಹೇಳಿದ್ರು ಕ್ಷೇತ್ರದಲ್ಲೆಲ್ಲ, ಬಹುಶಃ ಅಂಥ ಹೇಳಿಕೆಗಳಿಗೆ ಜನರು ಮನ್ನಣೆ ಕೊಟ್ಟಿಲ್ಲ ಅಂತ ಹೇಳ್ತೀವಿ. ಇಲ್ಲ, ನನಗೆ ಇನ್ನೂ ಹೆಚ್ಚಿಗೆ ಲೀಡ್ ನಿರೀಕ್ಷೆ ಮಾಡಿದ್ದೆ. ನಾನು ಬೂತ್ ವೈಸ್ ನೋಡ್ತಾ ಇದ್ದೀನಿ ಬೆಳಗ್ಗೆಯಿಂದ. ಸ್ವಲ್ಪ ವ್ಯತ್ಯಾಸ ಆಗಿರ್ಬೋದು, ಆದರೆ ನನಗೆ ಲಾಭನೇ ಜಾಸ್ತಿ ಆಗಿದೆ. ನೂರಕ್ಕೆ 100 ಭಾಗ ಒಕ್ಕಲಿಗ ಸಮುದಾಯ ದೇವೇಗೌಡರ ಇತ್ತೀಚಿನ ನಡವಳಿಕೆಗಳು ಆ ಕುಟುಂಬದಲ್ಲಿ ವಿಶ್ವಾಸವನ್ನು ಕಳ್ಕೊತಾ ಇದೆ. ಪ್ರಕೃತಿ ನಿಯಮ ರೀ, ಡಾರ್ವಿನ್ ಥಿಯರಿ, ಈಗ ಬಲಿಷ್ಠವಾಗಿರೋ ಅಧಿಕಾರಕ್ಕೆ ಬರಲೇಬೇಕಾಗ್ತದೆ. ಅವರು ದಿನೇ ದಿನೇ ಕ್ಷೀಣಿಸ್ತಾ ಇದ್ದಾರೆ. ಅವ್ರ ಸ್ವಾರ್ಥ ಇದೆ. ಅವ್ರ ಕುಟುಂಬದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಇದ್ದಿದ್ರೆ ಅಥವಾ ಸಾರ್ವಜನಿಕವಾಗಿ ಜನಪರ ಇದ್ದಿದ್ರೆ ಜನ ಒಪ್ತಾಯಿದ್ರು. ಅವರು ಬರೀ ಸುಳ್ಳು ಹೇಳ್ಕೊಂಡು ಕುಟುಂಬವನ್ನೇ ಬೆಳೆಸ್ತಕ್ಕಂಥದ್ದಕ್ಕೆ ಏನು ಕೈ ಹಾಕಿದ್ರಲ್ಲ, ಅದನ್ನು ಮೌಲ್ಯ ಇರ್ತಕ್ಕಂಥ ಯಾವ ಜನನೂ ಒಪ್ಪಲ್ಲ. ಹಂಗಾಗಿ ನಮ್ಮ ತಾಲೂಕಿನ ಜನ ಅದನ್ನು ಸಂಪೂರ್ಣವಾಗಿ ನಿರಾಕರಿಸಿದ್ದಾರೆ. ಇವತ್ತು ನಾನು ಪದೇ ಹೇಳ್ತೀನಿ, ಅದಕ್ಕೆ ನಾನು ದೇವೇಗೌಡ ದೈತ್ಯ ಶಕ್ತಿ ಅಂತ ಹೇಳಿದ್ದೆ ಅವತ್ತು ಸ್ಟೇಟ್ಮೆಂಟು. ದೇವೇಗೌಡ ತನ್ನ ದೈತ್ಯತ್ವವನ್ನು ಕಳ್ಕೊಂಡಿದ್ದಾರೆ. ಅವ್ರೀಗ ಶಕ್ತಿಹೀನರಾಗಿದ್ದಾರೆ. ಅವರು ಬಹುಶಃ ಮುಂದಿನ ಚುನಾವಣೆಗೆ ಯಾವುದಕ್ಕೆ ಬರದೇ ಸಮಾಜಕ್ಕೆ ಮಾರ್ಗದರ್ಶಕರಾಗಿ ವಿಶ್ರಾಂತಿ ಜೀವನ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಹಳೆ ಮೈಸೂರು ಭಾಗದಲ್ಲಿ BJP ಇರಲಿಲ್ಲ. ನಾನು ಕಟ್ಟತಕ್ಕಂಥ ಪ್ರಯತ್ನ ಮಾಡಿದೆ. ನನಗೆ ಅದರಿಂದ ಭಾಳ ಲಾಸ್ ಆಯಿತು, ಡ್ಯಾಮೇಜ್ ಆಯಿತು, ವೈಯಕ್ತಿಕವಾಗಿ ಭಾಳ ನಷ್ಟವೂ ಕೂಡ ಆಯಿತು. ಆದರೆ BJPಯವರು ನನ್ನ ಸಂಕಷ್ಟ ಸಮಯದಲ್ಲಿ ನನ್ನ ಜೊತೆಗೆ ಬರಲಿಲ್ಲ. ಅವರು ಟಿಕೆಟನ್ನು ಕೊಡಿಸೋ ಪ್ರಯತ್ನ ಮಾಡ್ಬೋದಾಗಿತ್ತು. ಎಲ್ಲೋ ಈ ಕುಮಾರಸ್ವಾಮಿಯ ರಾಜಕೀಯ ಕುತಂತ್ರಕ್ಕೆ ಅವರು ಸುಮ್ಮನಾಗ್ಬಿಟ್ರು. ನಾನು ಮೊದಲೇ ಹೇಳಿದಾಗೆ ಇದರಲ್ಲಿ ಯಡಿಯೂರಪ್ಪನವರ ಗೇಮ್ ಪ್ಲ್ಯಾನು ಸಕ್ಸಸ್ ಆಯಿತು. ಅವರು ಒಂದೇ ಕಲ್ಲಲ್ಲಿ ಎರಡಕ್ಕೆ ಹೊಡೆದ್ರು. ಒಂದು ಕಡೆ ಕುಮಾರಸ್ವಾಮಿ ಮಗನ ವೀಕ್ ಮಾಡಿದ್ರು, ಇನ್ನೊಂದು ಕಡೆ ಅವ್ರು ಏನು ಮೈಂಡಲ್ಲಿದ್ರ ಮೇಲೆ ನನ್ನೂ ಕೂಡ ಟಿಕೆಟ್ ತಪ್ಪಿಸ್ಬೇಕು ಅನ್ನೋ ಉದ್ದೇಶ ಐತಲ್ಲ, ಹಂಗಾಗಿ ಅವರು ಸಕ್ಸಸ್ ಆಗಿದ್ದಾರೆ ತಾತ್ಕಾಲಿಕವಾಗಿ. ನಾನು ಹೇಳಕ್ಕೆ ಬರೋಲ್ಲ, ಉಳಿದು ರಿಸಲ್ಟ್ ಸಿಗಲ್ಲ. ಫಲಿತಾಂಶ ಇದು ಮೈತ್ರಿ ವಿರುದ್ಧ ಇದೆ ಸಂದೇಶ ಅನ್ನುವಂಥದ್ದು. ಈಗ ಇದು ಕಾಂಗ್ರೆಸ್ ಪರವಾದಂಥ ಸಂದೇಶ, ಸರ್ಕಾರದ ಪರವಾದಂಥ ಸಂದೇಶ, ಸರ್ಕಾರದ ಯೋಜನೆಗಳು. ಈಗ ನಾನು ಆಗಲೇ ಕೇಳಿದೆ, ಮಧ್ಯ ಕರ್ನಾಟಕದಲ್ಲಿ ಆಗ್ಬೋದು, ನಾರ್ತ್ ಕರ್ನಾಟಕ ಆಗ್ಬೋದು, ನಮ್ಮ ಹಳೆ ಮೈಸೂರು ಭಾಗ ಆಗ್ಬೋದು, ಎಲ್ಲ ಕಡೆ ಕಾಂಗ್ರೆಸ್ ಗೆದ್ದಿದೆ ಅಂದರೆ ಜನ ಸರ್ಕಾರದ ಯೋಜನೆಗಳನ್ನು ಒಪ್ಕೊಂಡಿದ್ದಾರೆ. ಇವತ್ತು ಜನ ಬೆಂಬಲವನ್ನು ಕೊಟ್ಟಿದ್ದಾರೆ. ಈಗ ರಾಮನಗರ ಜಿಲ್ಲೆಯಿಂದ JDS ಎಕ್ಸಿಟ್ ಆಗಿದೆ ಸರ್. ಈಗ ಹಳೆ ಮೈಸೂರು ಭಾಗದಲ್ಲಿ ಮುಂದಿನ ದಿನಗಳ ಚುನಾವಣೆಗಳಲ್ಲಿ ಹಳೆ ಮೈಸೂರು ಭಾಗದಿಂದಲೂ ಎಕ್ಸಿಟ್ ಆಗ್ತದೆ JDS ಅಂತ. ಅದು ಕಂಟಿನ್ಯೂ ಆಗ್ತದೆ, ಅದರಲ್ಲಿ ಏನೂ ಡೌಟೇ ಇಲ್ಲ. ಅಲ್ಲಿ ಅವ್ರಿಗೆ ಯಾರಿಗೂ ತಾಕತ್ತಿರ್ತಕ್ಕಂಥ ಲೀಡ್ರ್ಗಳು, ಒಂಥರ ನಿಜವಾದಂಥ ಸತ್ವ ಇರ್ತಕ್ಕಂಥವ್ರು ಕಡಿಮೆ. ಅಲ್ಲಿ ಏನಿದ್ರು ಇನ್ನೂ ದೇವೇಗೌಡರನ್ನ ಇಟ್ಕೊಂಡು ಕುಮಾರಸ್ವಾಮಿ ಇಟ್ಕೊಂಡು ಓಡಾಡ್ತಾರೆ. ಅವರಿಬ್ಬರಲ್ಲೂ ಸ್ವಾರ್ಥ ಇದ್ದಾರೆ. ನೋಡ್ರಿ, ಇವತ್ತು ಅವ್ರ ಮಗ ಈ ಸೋಲು ಉಣ್ಬೇಕಾದ್ರೆ ಕುಮಾರಸ್ವಾಮಿ ಕಾರಣ, ಬೇರೆ ಯಾರೂ ಕಾರಣ ಅಲ್ಲ.
ಮಂಡ್ಯದಲ್ಲಿ ಒಂದು ಸಾರಿ ನಿಖಿಲ್ ಕುಮಾರಸ್ವಾಮಿ ಸೋತಿದ್ರು. ಅವ್ರನ್ನ ಅಲ್ಲಿ ಕೆಲಸ ಮಾಡೋಕ್ಬಿಟ್ಟು ಮಂಡ್ಯ ಜನಗಳ ಕಷ್ಟ ಸುಖ ನೋಡೋಕ್ಬಿಟ್ಟು ಅಲ್ಲಿ ಅವನ್ನೇ ಪುನಃ ನಿಲ್ಲಿಸಿದ್ರೆ ಗೆಲ್ತಾ ಇದ್ನೇನು. ಇವ್ರು ಇಲ್ಲಿ ರಾಜೀನಾಮೆ ಕೊಟ್ಟು ಹೋಗಬೇಕಾದಂಥ ಅವಶ್ಯಕತೆ ಏನಿತ್ತು? ಅಧಿಕಾರದ ದಾಹ ಕುಮಾರಸ್ವಾಮಿಗೆ. ಅವ್ರು ಯಾರನ್ನೂ ಸಹಿಸಲ್ಲ, ಮಗನೂ ಸಹಿಸಲ್ಲ, ಅಪ್ಪನೂ ಸಹಿಸಲ್ಲ. ಅಧಿಕಾರದ ದಾಹಕ್ಕೆ ಏನು ಮಾಡಿದ್ರು, ಇಲ್ಲಿಂದ ರಾಜೀನಾಮೆ ಬಿಸಾಕಿದ್ರು, ಮಂಡ್ಯಕ್ಕೆ ಹೋದರು. ಪುನಃ ಹತ್ಕೊಂಡು ಮಗನ ಕರ್ಕೊಂಬಂದರು. ಜನ ಇಲ್ಲಿ ಒಪ್ಪಲಿಲ್ಲ. 50,000ಗಿಂತ ಹೆಚ್ಚು ಲೀಡು ಪಾರ್ಲಿಮೆಂಟಲ್ಲಿ ಬಂದಿತ್ತು. 50,000ಗಿಂತ ಹೆಚ್ಚು ಲೀಡು, 60,000ಗಿಂತ ಹೆಚ್ಚು ಲೀಡ್ ಇವತ್ತು ಕಾಂಗ್ರೆಸ್ ಪರ ಬಂದಿದೆ. ಇದು ರಿಸಲ್ಟ್.